ನಮಸ್ತೆ ಬಂಧುಗಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾದಂತಹ ಸ್ವಾಗತ. ಬಂಧುಗಳೇ, ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಿಸಿ, ತಪ್ಪದ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಿಹಾರ ಚುನಾವಣೆ ದೊಡ್ಡ ಮಟ್ಟದ ರಿಸಲ್ಟನ್ನು ಕೊಟ್ಟಿದೆ. ಇದರ ಪರಿಣಾಮ ಕರ್ನಾಟಕದ ರಾಜಕಾರಣದ ಮೇಲೆ ಏನು, ಕರ್ನಾಟಕ ರಾಜಕಾರಣದ ಮೇಲೆ ಪರಿಣಾಮ ಇದೆಯಾ ಇಲ್ವಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಆದರೆ ಅದಕ್ಕೆ ಸಮರ್ಪಕವಾದಂತಹ ಉತ್ತರ ಖಂಡಿತವಾಗ್ಲೂ ಇದೆ. ಬಿ ಜೆ ಪಿ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ, ಕರ್ನಾಟಕದ ಕಾಂಗ್ರೆಸ್ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ. ಅದರತ್ತ ವಿಜಯೇಂದ್ರ ಅವ್ರ ಮೇಲೂ ಪರಿಣಾಮ ಬೀರ್ತಾ ಇದೆ, ಸಿದ್ದರಾಮಯ್ಯವ್ರ ಮೇಲೂ ಪರಿಣಾಮ ಬೀರ್ತಾ ಇದೆ, ಒಂಥರ ಡಿ ಕೆ ಶಿವಕುಮಾರ್ ಮೇಲೂ ಪರಿಣಾಮ ಬೀರ್ತಿದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಣ್ಣ ಪುಟ್ಟ ಪರಿಣಾಮಗಳಲ್ಲ, ದೊಡ್ಡ ಪ್ರಮಾಣದ ಪರಿಣಾಮ. ಏನಿದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಎಫೆಕ್ಟ್ ಆಗ್ತಿರೋದು? ನೋಡಿ, ಈ ಬಿಹಾರದ ರಿಸಲ್ಟನ್ನು ನೀವು ಕೂಲಂಕುಷವಾಗಿ ಅವಲೋಕನ ಮಾಡಿದಾಗ ಬರ್ತಕ್ಕಂತಹ ಒಂದು ದೊಡ್ಡ ರಿಸಲ್ಟ್ ಏನಂತ ಹೇಳಿದ್ರೆ, ಬಿಹಾರದಲ್ಲಿ ಈ ಬಾರಿ ಹಿಂದೂಗಳು ಜಾತಿಯನ್ನು ಬಿಟ್ಟು ಇಡೀ ಹಿಂದೂಗಳು ಒಗ್ಗಟ್ಟಾಗಿ ವೋಟ್ ಮಾಡಿದ್ರು. ಯಾಕೆ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಸ್ಪೆಷಲಿ ಬಿಹಾರಲ್ಲಿ ಅಂದರೆ, ಜಾತಿ ರಾಜಕಾರಣ ಎಲ್ಲ ರಾಜ್ಯಗಳಲ್ಲೂ ನಡೆಯುತ್ತೆ ರೀ. ಆದರೆ ಜಾತಿ ರಾಜಕಾರಣವೇ ನಡೀತಿದ್ದಂತಹ ಏಕೈಕ ಚುನಾವಣೆಗಳು ಬಿಹಾರಲ್ಲಿ ಆಗ್ತಾ ಇದ್ದಿದ್ದು. ಮೋರ್ ದೆನ್ 80% ಎಲೆಕ್ಷನ್ ರಿಸಲ್ಟ್ಸು ಜಾತಿ ಮೇಲೇ ಡಿಪೆಂಡ್ ಆಗ್ತಿದ್ವು. ಎಸ್ಪೆಷಲಿ ಏನು ಈ ಮಂಡಲ್ನ ಎಫೆಕ್ಟ್ ಆಗೋಕ್ಕೆ ಶುರು ಮಾಡ್ತು, ಅದರ ಅತಿ ಹೆಚ್ಚು ದೊಡ್ಡ ಎಫೆಕ್ಟ್ ಕೊಟ್ಟಿದ್ದು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ. ಏನು ಯಾದವ ಡಾಮಿನೇಷನನ್ನು, ಯಾದವ ರಾಜ್ಯಭಾರವನ್ನು ತಂದು ಕೂರಿಸ್ತು. ಅದಾದ ಮೇಲೆ ಲಾಲು ಪ್ರಸಾದ್ ಯಾದವ್ ಒಟ್ಟು ಏನು ಮಹಿಂದ ಅಂತ ಏನು ಹೇಳ್ತೀವಿ ಕರ್ನಾಟಕದಲ್ಲಿ, ಆ ಥರ ಒಂದು ಕಾಂಬಿನೇಷನನ್ನು ಮಾಡಿ ಯಾದವ್ರ ಜೊತೆಗೆ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು, ಅತ್ಯಂತ ಹಿಂದುಳಿದ ಸಮುದಾಯಗಳು, ದಲಿತರು ಜೊತೆಗೆ ಮುಸಲ್ಮಾನ್, ಇಷ್ಟನ್ನು ಸೇರಿಸಿ ಒಂದು ಬ್ಲಾಕ್ ಮಾಡಿದ್ರು. ಅದಕ್ಕೆ ತಾನೇ ಒಬ್ಬ ಅಭಿವ್ಯಕ್ತ ನಾಯಕ, ನಾನೇ ಇವ್ರನ್ನ ಕಾಪಾಡ್ತಿರ್ತಕ್ಕಂಥದ್ದು ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಏನು ಫಾರ್ವರ್ಡ್ ಕಮ್ಯುನಿಟಿಗಳು ಅಂತಿದ್ವಲ್ಲ, ಮುಂದುವರಿದ ಕಮ್ಯುನಿಟಿಗಳಿದ್ವಲ್ಲ, ಇವ್ರ ಮೇಲೆ ಪ್ರಹಾರಗಳು ಶುರುವಾಗೋಯ್ತು. ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ, ಈ ಲಾಲು ಪ್ರಸಾದ್ ಯಾದವ್ ದೊಡ್ಡ ಸ್ಲೋಗನ್ನೇ ಕೊಟ್ಬಿಟ್ರು, ಬೂರಾ ಬಾಲ್ ಸಾಫ್ ಕರೋ, ಅಂದರೆ ಈ ಬೂರಾ ಬಾಲನ್ನು ಮುಗಿಸ್ಬಿಡಿ ಅಂತ ಹೇಳಿ. ಏನಿದು ಬೂರಾ ಬಾಲ್ ಅಂತ ಹೇಳಿದ್ರೆ, ಏನು ಅಪ್ಪರ್ ಕ್ಯಾಸ್ಟ್ಗಳು ಅಂತೇಳಿ ಕನ್ಸಿಡರ್ ಆಗುತ್ತೆ, ಭೂಮಿಯರ್ಗಳು, ರಜಪೂತರು, ಬ್ರಾಹ್ಮಣರು ಮತ್ತು ಲಾಲಾಗಳಂದರೆ ಕಾಯಸ್ಥ ಸಮುದಾಯ. ಈ 4 ಸಮುದಾಯನ ಮುಗಿಸ್ಬಿಡಿ ಅಂತ ಹೇಳಿದ್ರು. ಎಂಥ ದೊಡ್ಡ ಪರಿಣಾಮ ಆಯಿತು ಅಂತ ಹೇಳಿದ್ರೆ, ಯಾವ ಹಳ್ಳಿಗಳಲ್ಲಿ ಈ ಮುಂದುವರಿದ ಸಮುದಾಯಗಳಿತ್ತು, ಈ ಹಳ್ಳಿಗೆ ಬೆಂಕಿ ಇಟ್ಬಿಟ್ರು ರೀ. ದಾರಿಲೆಲ್ಲ ಹೆಣಗಳು ಕಾಣೋಕ್ಕೆ ಶುರು ಮಾಡಿಬಿಟ್ವು. ಸಿಕ್ಕದ ಕಡೆಗೆ, ಅಂದರೆ ಇವರೆಲ್ಲ ಒಟ್ಟಾಗಿಬಿಟ್ಟಿದ್ರಲ್ಲ, ಏನು ಯಾದವರು, ಹಿಂದುಳಿದ ಸಮುದಾಯದವರು, ದಲಿತರು, ಮುಸಲ್ಮಾನರು, ಇವರೆಲ್ಲ ಒಟ್ಟಾಗಿ ಎಲ್ಲೆಲ್ಲಿ ಏನು ಫಾರ್ವರ್ಡ್ ಕಮ್ಯುನಿಟಿಯ ಜನಗಳು ಕಾಣ್ತಾರೆ, ಸಿಕ್ಕದ ಕಡೆಗೆ ಕತ್ತರಿಸೋಕ್ಕೆ ಶುರು ಮಾಡಿದ್ರು. ಹೇಳಿದ್ರೆ ಹಳ್ಳಿಗೆ ಬೆಂಕಿ ಇಡೋಕ್ಕೆ ಶುರು ಮಾಡಿದ್ರು. ಈ ಎಲ್ಲ ಸಮುದಾಯಗಳಿಗೆ, ಹಿಂದುಳಿದ ಅಷ್ಟೂ ಸಮುದಾಯಗಳಿಗೆ ಲಾಲು ಪ್ರಸಾದ್ ಯಾದವ್ ಒಂಥರ ಮೆಸೆಯ ಥರ ಕಾಣಲಿಕ್ಕೆ ಶುರು ಮಾಡಿಬಿಟ್ರು. ಅದೇ ರಾಜಕಾರಣ ಮಾಡಿಕೊಂಡು ಸುಮಾರು 2 ದಶಕ ಬಿಹಾರನ ಆಳಿದ್ರು ಲಾಲು ಪ್ರಸಾದ್ ಯಾದವ್. ಯಾವುದೇ ಚುನಾವಣೆಯಲ್ಲಿ ಆ ಸಮುದಾಯಗಳು ಜಾತಿಯನ್ನು ಬಿಟ್ಟು ಬೇರೆ ಓಟೇ ಮಾಡ್ತಿರ್ಲಿಲ್ಲ. ಲಾಲು ಪ್ರಸಾದ್ ಬಿಟ್ಟರೆ ಬೇರೆ ಓಟೇ ಮಾಡ್ತಿರ್ಲಿಲ್ಲ. ಡೆವಲಪ್ಮೆಂಟ್ ನೋಡ್ತಾ ಇರಲಿಲ್ಲ, ಸುರಕ್ಷತೆ ನೋಡ್ತಾ ಇರಲಿಲ್ಲ. ಜಂಗಲ್ ರಾಜ್ ಬಂದು ಜಂಗಲ್ ರಾಜಲ್ಲಿ ಇದೇ ಜನಗಳು ಅನುಭವಿಸ್ತಿದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಕೇವಲ ಜಾತಿ ಫ್ಯಾಕ್ಟರಲ್ಲೇ ವೋಟ್ ಮಾಡ್ತಾ ಇದ್ರು. ಹಾಗಾಗಿನೇ ಜಂಗಲ್ ರಾಜು 2 ದಶಕಗಳ ಕಾಲ ಮುಂದುವರ್ಕೊಂಡೋಯ್ತು. ಆದರೆ ಈಗ ಜನಗಳಿಗೆ ಅರ್ಥ ಆಗೋಕ್ಕೆ ಶುರುವಾಗಿದೆ. ಏನು 20 ವರ್ಷ ಆಡಳಿತ ಕೊಟ್ಟಲ್ಲ ನಿತೀಶ್ ಕುಮಾರ್, ಮೊದಲು ಮಾಡಿದ್ದು ಲಾ ಆ್ಯಂಡ್ ಆರ್ಡರ್ನ ಸರಿ ಮಾಡ್ಕೊಂಡು ಬಂದರು. ಅದಾದಮೇಲೆ ಸುರಕ್ಷತೆ ಕೊಟ್ಕೊಂಡೋದ್ರು. ಎಲ್ಲ ಸಮುದಾಯಗಳಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥ ಸ್ಕೀಮ್ಗಳನ್ನ ತೊಗೊಂಬಂದರು. ಜೊತೆಗೆ ಮೋದಿಯವರು ತಂದಂತಹ ಸ್ಕೀಮ್ಗಳು ಎಲ್ಲ ಸಮುದಾಯಗಳಿಗೂ ಹೋಯಿತು. ಗ್ಯಾಸ್ ಎಲ್ಲ ಸಮುದಾಯಗಳಿಗೂ ಹೋಯಿತು. ಜಲ್ ಜೀವನ್ ಮಿಷನಲ್ಲಿ ಕುಡಿಯೋ ನೀರು ಎಲ್ಲ ಸಮುದಾಯಗಳ ಮನೆಗಳಿಗೂ ಹೋಯಿತು. ಶೌಚಾಲಯ ಎಲ್ಲ ಸಮುದಾಯಗಳ ಮನೆಯಲ್ಲೂ ನಿರ್ಮಾಣ ಆಯಿತು. ರೈತರಿಗೆ ಕೊಡ್ತಿದ್ದಂತಹ ಏನು ಕಿಸಾನ್ ಸಮ್ಮಾನ್ ಯೋಜನೆ ಎಲ್ಲ ಸಮುದಾಯದ ರೈತರಿಗೂ ಹೋಗ್ಲಿಕ್ಕೆ ಶುರುವಾಯಿತು. ಮಹಿಳೆಯ ಸುರಕ್ಷತೆ ಎಲ್ಲ ಸಮುದಾಯದ ಮಹಿಳೆಯರಿಗೂ ತಲುಪಲಿಕ್ಕೆ ಶುರುವಾಯಿತು. ನಿಧಾನಕ್ಕೆ ಅಲ್ಲಿನ ಜನ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು, ಸುರಕ್ಷತೆ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಬರ್ತಾ ಯಾವ ಮಟ್ಟಕ್ಕೆ ನಿಂತ್ಕೊಂತು ಅಂತ ಹೇಳಿದ್ರೆ, ಈ RJD ಮುಸ್ಲಿಂ ಮತ್ತು ಯಾದವ್ ಕಾಂಬಿನೇಷನಿಗೆ ಬಂದು ನಿಂತ್ಕೊಂಡ್ಬಿಡ್ತು. ಮಿಕ್ಕಿದೆಲ್ಲ ಸಮುದಾಯಗಳು ನಿಧಾನಕ್ಕೆ NDA ಜೊತೆ ಹೊರಟೋದ್ವು. ಆದರೆ ಏನು ಈ ಮುಸ್ಲಿಂ ಮತ್ತು ಯಾದವ್ ಕಾಂಬಿನೇಷನ್ ಇತ್ತು, ಇದೊಂದು ಫಾರ್ಮಿಡಬಲ್ ಕಾಂಬಿನೇಷನ್. ಇವತ್ತೂ ಕೂಡ ಸುಮಾರು 31% ಇದೆ ಬಿಹಾರಲ್ಲಿ. ಇವರು ಎಲೆಕ್ಷನನ್ನು ಕಂಟ್ರೋಲ್ ಮಾಡ್ತಾಯಿದ್ರು, ಎಲೆಕ್ಷನ್ ರಿಸಲ್ಟ್ಸ್ನ ಕಂಟ್ರೋಲ್ ಮಾಡ್ತಾಯಿದ್ರು ಆ ಬಹುಳಿದ ಪ್ರದೇಶದಲ್ಲಿ. ಇವ್ರನ್ನ ಬಿಡಿಸೋದಕ್ಕೆ ಸಾಧ್ಯವಿಲ್ವೇನೋ ಅಂತಕ್ಕಂಥದ್ದೇ ಎಲ್ಲರದ್ದು ಚಿಂತನೆ ಹೋಗಿತ್ತು. ಆದರೆ ಇವಾಗ ಬಂದಿರತಕ್ಕಂತಹ ಲ್ಯಾಂಡ್ಸ್ಲೈಡ್ ರಿಸಲ್ಟ್ ಏನಿದೆ, ಬಿಹಾರದಲ್ಲಿ ಎಲ್ಲ ಸಮುದಾಯಗಳು ಇನ್ಕ್ಲೂಡಿಂಗ್ ಯಾದವ್ಸ್ ಆ್ಯಂಡ್ ಮುಸ್ಲಿಮ್ಸ್ NDAಗೆ ವೋಟ್ ಹಾಕಿದ್ದಾರೆ. ಜಾತಿಯನ್ನು ಬಿಟ್ಟು ಇಡೀ ಹಿಂದೂ ಸಮುದಾಯ ಒಗ್ಗಟ್ಟಾಗಿ ವೋಟ್ ಮಾಡಿದೆ. ಜೊತೆಗೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಬೆನಿಫಿಟ್ ಕಾರಣಕ್ಕೋಸ್ಕರ ವಿಶೇಷವಾಗಿ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ವೋಟ್ ಹಾಕಿದ್ದಾರೆ. ಆದರೆ ಇಡೀ ಹಿಂದೂ ಸಮುದಾಯ ಆ ಜಾತಿಯ ಸಂಕೋಲೆಯನ್ನು ಕಿತ್ತೆಸೆದು ಎಲೆಕ್ಷನಲ್ಲಿ ವೋಟಿಂಗ್ ಮಾಡಿದೆ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಏನು ಗೊತ್ತಾ? ಯಾವ ಯಾದವ ಸಮುದಾಯ ಬಿಹಾರಲ್ಲಿ
120 ಕ್ಷೇತ್ರದಲ್ಲಿ ಪ್ರಾಬಲ್ಯ ಆಗಿದೆ. ಅದರರ್ಥ 120 ಕ್ಷೇತ್ರದಲ್ಲಿ ಯಾದವರೇ ಡಿಸೈಡ್ ಮಾಡ್ತಾರೆ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂತೇಳಿ. ಆ 120 ಕ್ಷೇತ್ರದಲ್ಲಿ 102 ಕ್ಷೇತ್ರ NDA ಗೆದ್ದಿದೆ. 102 ಕ್ಷೇತ್ರ, ಆಲ್ಮೋಸ್ಟ್ 90% ಯಾದವರ ಕ್ಷೇತ್ರಗಳನ್ನ. ಇನ್ನು ಮುಸಲ್ಮಾನ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳು ಸುಮಾರು 24 ಕ್ಷೇತ್ರದಲ್ಲಿ NDA ಗೆದ್ದಿದೆ. ಅದನ್ನು ಬೇರೆ ಪಾಠಲ್ಲಿ ಇಟ್ಕೊಂಡೆ ನೋಡಿ. ಇವತ್ತು ಯಾದವ ಸಮುದಾಯ ಇಡೀ ಒಂದು NDAಗೆ ಬಂದಿರತಕ್ಕಂಥದ್ದು ಒಂದು ದೊಡ್ಡ ಸಂದೇಶ. ಇದೇ ಸಂದೇಶವೇ ಕರ್ನಾಟಕದ BJPಯನ್ನು ಖುಷಿಯಾಗಿಟ್ಟಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲೂ ಸಿದ್ದರಾಮಯ್ಯನವರು ಮಾಡ್ತಿರ್ತಕ್ಕಂಥ ರಾಜಕಾರಣ ಅಹಿಂದ ರಾಜಕಾರಣ. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಅಂತ ಹೇಳಿ. ಪುಣ್ಯಕ್ಕೆ ಅಲ್ಲಿನ ರೀತಿ ಅಲ್ಲಿ ಹಿಂದುಳಿದವರು ಡಿವೈಡ್ ಆಗಿಬಿಟ್ಟಿದ್ದಾರೆ. ಒಂದು ಹಿಂದುಳಿದವರು, ಇನ್ನೊಂದು ಅತ್ಯಂತ ಹಿಂದುಳಿದವರು, ದಲಿತರು ಮತ್ತು ಮಹಾದಲಿತರು. ಆ ಡಿವಿಷನ್ ಕರ್ನಾಟಕದಲ್ಲಿಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ಏನು ಈ ಹಿಂದೂ ಸಮುದಾಯ ಇದೆ, ಹಿಂದುಳಿದವರು ಮತ್ತು ದಲಿತರು ಯಾವ ರೀತಿಯಲ್ಲಿ ದೊಡ್ಡದಾಗಿ NDA ಜೊತೆ ನಿಂತಿದ್ದಾರೆ, BJP ಜೊತೆ ನಿಂತಿದ್ದಾರೆ ಅನ್ನೋದು ಅದು ಬೇರೆ ಎಲ್ಲ ಸ್ಟೇಟ್ಗಳಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಯಾಕೆ ರಿಪೀಟ್ ಆಗುತ್ತೆ ಅಂತ ಹೇಳಿದ್ರೆ, ಹಿಂದೂಗಳ ಕನ್ಸಾಲಿಡೇಷನ್ ಆಗ್ತಾ ಇದೆ. ಎಲ್ಲ ಹಿಂದೂಗಳು ಜಾತಿಯ ಸಂಕೋಲೆಯನ್ನು ತೊರೆದು, ಎಸ್ಪೆಷಲಿ ಯಂಗ್ ಜನ್ರೇಷನ್ ಮತ್ತು ಹೆಣ್ಣುಮಕ್ಕಳು, ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸು. ಈ ಯಂಗ್ ಜನ್ರೇಷನ್ನು 18ರಿಂದ ಸುಮಾರು 34 ವರ್ಷ ಇರ್ತಕ್ಕಂಥ ಯಂಗ್ ಜನ್ರೇಷನ್ನು ಜೊತೆಗೆ ಹೆಣ್ಣುಮಕ್ಕಳು, ಇವರು ಜಾತಿಯನ್ನು ನೋಡ್ತಾ ಇಲ್ಲ. ಅದು ಮುಂದೆ ಚುನಾವಣೆ ಇರ್ತಕ್ಕಂಥ ಬೇರೆ ಎಲ್ಲ ಸ್ಟೇಟ್ಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರೋ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕೆ ಇವತ್ತು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ 2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ BJPಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ಇದೇ ಹಿಂದೂ ಸಮುದಾಯ. ಇವರಿಂದ ದೂರ ಹೋಗಿದ್ದು ಎಸ್ಪೆಷಲಿ ಯಾದವ ಸಮುದಾಯ. 15ಕ್ಕೆ 15 ಸೀಟು ಸೋಲ್ತು BJP ST ಸೀಟ್ಗಳಲ್ಲಿ. ಎಲ್ಲೆಲ್ಲಿ ಸಮುದಾಯದ ಡ್ಯಾಮಿನೇಷನ್ ಇತ್ತು ಅಲ್ಲೆಲ್ಲವೂ ಹೀನಾಯವಾಗಿ ಸೋಲ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಕನ್ಸಾಲಿಡೇಷನ್ ಮಾಡಿಬಿಟ್ಟಿದ್ರು, ಅಹಿಂದ ಕನ್ಸಾಲಿಡೇಷನ್ನ. ಇವತ್ತು ಬಂದಿರತಕ್ಕಂತಹ ಬಿಹಾರದ ರಿಸಲ್ಟು ಕರ್ನಾಟಕ BJPಯವರಿಗೆ ಒಂದು ಮಾರ್ಗ ಕೊಟ್ಟಿದೆ, ಒಂದು ಸಿಲ್ವರ್ ಲೈನಿಂಗ್ ಆಗಿದೆ ಈಗ. ಮತ್ತು ಇವರು ಕೂಡ ಏನು ಯಾದವ ಸಮುದಾಯವನ್ನು ಮುಟ್ಬೋದು, ಹಿಂದುಳಿದ ಸಮುದಾಯವನ್ನು ಮುಟ್ಬೋದು, ಆ ಲೀಡರ್ಶಿಪ್ಪನ್ನು ಜಾಸ್ತಿ ಮಾಡ್ಬೋದು, ಅವ್ರ ಜೊತೆಗೆ ಔಟ್ರೀಚ್ ಮಾಡ್ತಕ್ಕಂಥ ಪ್ರೋಗ್ರಾಮ್ಗಳನ್ನ ಹಾಕೋಬೋದು. ಇಲ್ಲಿನ ಯಾದವ ಸಮುದಾಯವು ಹತ್ತಿರದಿಂದ ನೋಡ್ತಾ ಇದೆ ಬಿಹಾರಲ್ಲಿ ಅವರ ಯಾದವ ಸಮುದಾಯ ಯಾವ ರೀತಿ ವೋಟ್ ಮಾಡ್ತು, ಯಾವ ರೀತಿ ಚಿಂತನೆ ಮಾಡ್ತು, ಯಾವ ರೀತಿ ಚಿಂತನೆ ಮಾಡೋದ್ರಿಂದ ಅವರ ಜೀವನಗಳಲ್ಲಿ ಬದಲಾವಣೆಗಳು ಬರ್ತಾ ಇದೆ ಅಂತೇಳಿ. ಅದೇ ರೀತಿ ಮುಸಲ್ಮಾನ್ ವೋಟ್ಗಳು ಕೂಡ ನೋಡಿ, ಬಿಹಾರಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನ ವೋಟ್ಗಳು NDAಗೆ ಬಂದಿದೆ. ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಹೆಣ್ಮಕ್ಳದು, ಜೊತೆಗೆ ಪಸ್ಮಂದ ಮುಸ್ಲಿಮ್ಸ್ದು. ನೋಡಿ, ಕರ್ನಾಟಕದಲ್ಲೂ ಕೂಡ ಮುಸಲ್ಮಾನ್ ಹೆಣ್ಮಕ್ಳು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಪಸ್ಮಂದ ಮುಸಲ್ಮಾನರು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈ ಪಸ್ಮಂದ ಮುಸಲ್ಮಾನರ ವಿಚಾರನ ಒಂದ್ಸರಿ ನರೇಂದ್ರ ಮೋದಿ ಅವರು ಎತ್ತಿದ್ರು ದೊಡ್ಡ ಪ್ರಮಾಣದಲ್ಲಿ. ಯಾಕೆಂತ ಹೇಳಿದ್ರೆ ನೋಡಿ, ಏನು ಈ ಅಲ್ಪಸಂಖ್ಯಾತ ಬೆನಿಫಿಟ್ಸ್ಗಳೇನು ಬರ್ತದೆ, ಇಷ್ಟು ದೊಡ್ಡ ಬೆನಿಫಿಟ್ಸ್ ಬರ್ತಿದ್ರು ಕೂಡ ಸುಮಾರು 80% ಪಾಪ್ಯುಲೇಷನ್ ಇರ್ತಕ್ಕಂಥ ಪಸ್ಮಂದ ಸಮುದಾಯ ಇದನ್ನು ಯಾವುದನ್ನು ತಗೊತಾ ಇಲ್ಲ, ಯಾವುದೂ ಅವ್ರ ಕೈಗೆ ಸಿಗ್ತಾ ಇಲ್ಲ. ಕೇವಲ ಏನು ಮುಂದುವರಿದಂತಹ ಮುಸ್ಲಿಂ ಸಮುದಾಯಗಳಿದೆ, ಶೇಖ್ಗಳಿದ್ದಾರೆ, ಇವರಿದ್ದಾರಲ್ಲ, ಇವರೇನೇ ಎಲ್ಲ ಬೆನಿಫಿಟ್ಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಪಸ್ಮಂದ ಸಮುದಾಯಕ್ಕೆ ಉಳಿದಿರೋದು ಅಲ್ಲಿ ಇಲ್ಲಿ ಅವ್ರ ಹತ್ರ ಅಷ್ಟು ಇಷ್ಟು ದುಡ್ಡು ಇಸ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಬೆಂಕಿ ಇಟ್ಬಿಟ್ಟು ಬರೋದು, ಇದಕ್ಕೆ ಅವನು ಉಪಯೋಗಿಸ್ಕೊತಾ ಇದ್ದಾರೆ. ಇವತ್ತು ಯಾರೇ ಹೆಣ್ಮಕ್ಳಾಗಲಿರಿ, ಆ ಹೆಣ್ಮಕ್ಳಿಗೆ ತನ್ನ ಮಕ್ಕಳು ಇದೇ ರೀತಿ ಏನು ಸಂಕಟದಲ್ಲಿ ಇರಬೇಕು ಅಂತ ಬಯಸೋದೇ ಇಲ್ಲ, ಅಭದ್ರತೆಯಲ್ಲಿ ಇರಬೇಕು ಅಂತ ಬಯಸೋದೇ ಇಲ್ಲ, ಬಡತನದಲ್ಲಿ ಇರಬೇಕು ಅಂತ ಬಯಸೋದೇ ಇಲ್ಲ. ಯಾವ ಹೆಣ್ಮಗುನನ್ನು ಆಗಲಿ, ಎಲ್ರಿಗೂ ತನ್ನ ಮಕ್ಕಳು ಒಳ್ಳೆ ಬಾಳ್ಬೇಕು ಅಂತಲೇ ಆಸೆ ಇರ್ತಕ್ಕಂಥದ್ದು, ಸುರಕ್ಷಿತವಾಗಿದ್ದ ಬಾಳ್ಬೇಕು ಅಂತಲೇ ಆಸೆ ಇರ್ತಕ್ಕಂಥದ್ದು. ಕರ್ನಾಟಕದಿಂದ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ಅದೇ ತಾನೇ ಯೋಚನೆ ಮಾಡೋದು. ಏನು ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ್ತದೆ, ದಿನಕ್ಕೊಂದು ಕೊಲೆಗೆ, ದಿನಕ್ಕೊಂದು ಅತ್ಯಾಚಾರ, ದಿನಕ್ಕೊಂದು ದರೋಡೆ ಪ್ರಕರಣಗಳು, ಹಲ್ಲೆಗಳು, ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು, ಇದು ನಿಲ್ಲಬೇಕಂತೇಳಿ ಇಲ್ಲಿನ ಹೆಣ್ಮಕ್ಳು ಕೂಡ ಅದೇ ರೀತಿ ಚಿಂತನೆ ಮಾಡ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ, ಕರ್ನಾಟಕ BJPಗೆ ಇಟ್ಸ್ ಎ ಟರ್ನಿಂಗ್ ಪಾಯಿಂಟ್. ನೋಡಿ, ಮೊನ್ನೆ 2 ವಿಶೇಷ ನಡೀತು ಬಿಹಾರ್ ರಿಸಲ್ಟ್ ಬರೋ ಟೈಮಲ್ಲಿ. ಸನ್ಮಾನ್ಯ ವಿಜಯೇಂದ್ರ ಅವ್ರದ್ದು ಕೂಡ 2 ವರ್ಷ ಕಂಪ್ಲೀಟ್ ಮಾಡಿದ್ರು ರಾಜ್ಯಾಧ್ಯಕ್ಷರಾಗಿ. 2 ಸಿಹಿ BJP ಕಾರ್ಯಕರ್ತರುಗಳಿಗೆ. ಅದು ಇಲ್ಲಿಂದ ಮುಂದೆ ಹೋಗ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಯಾವ ಸಮುದಾಯಗಳು BJPಯಿಂದ ದೂರ ಅಂತರವನ್ನು ಕಾಯ್ಕೊಂಡಿದ್ವು ಕಳೆದ ಚುನಾವಣೆಯಲ್ಲಿ, ಆ ಎಲ್ಲ ಸಮುದಾಯಗಳಿಗೂ ಕೂಡ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಥರ ಅಸಹ್ಯ ಬಂದ್ಬಿಟ್ಟಿದೆ. ಎಲ್ರಿಗೂ ಇವತ್ತು ಡೆವಲಪ್ಮೆಂಟ್ ಬೇಕು ರೀ, ಎಲ್ರಿಗೂ ಇವತ್ತು ಸುರಕ್ಷತೆ ಬೇಕು, ಎಲ್ಲರ ಜೀವನ ಕೂಡ ಹಸನಾಗಬೇಕು ಅಂತಕ್ಕಂಥ ಕನಸು ಬೇಕು. ಎಸ್, ಅಲ್ಲಿ ಮೋದಿ ಆ ಕೆಲಸ ಮಾಡ್ತಾಯಿದ್ರೆ ಕರ್ನಾಟಕದ BJPಗಳು ಈ ಪ್ರಯತ್ನಗಳು ಶುರುವಾಗೋದ್ರೆ ಅವನ್ನೆಲ್ಲ ಮತ್ತೆ ಹತ್ತಿರ ತಗೊಳ್ತಕ್ಕಂಥದ್ದು, ಆ ಸಮುದಾಯವನ್ನು ಆಲಂಗಿಸ್ಕೊಳ್ತಕ್ಕಂಥದ್ದು, ಆ ಸಮುದಾಯಗಳಿಗೆ ಭರವಸೆ ಕೊಡ್ತಕ್ಕಂಥ ಕೆಲಸಗಳಾಯಿತು ಅಂತ ಹೇಳಿದ್ರೆ, ಯಾವ ದೊಡ್ಡ ಪ್ರಮಾಣದಲ್ಲಿ ಯಾದವ ಸಮುದಾಯ, ಹಿಂದುಳಿದ ಸಮುದಾಯ, ಅತ್ಯಂತ ಹಿಂದುಳಿದ ಸಮುದಾಯ, ದಲಿತ ಸಮುದಾಯ, ಅತ್ಯಂತ ಹಿಂದುಳಿದ ಸಮುದಾಯ, ಜೊತೆಗೆ ಮುಂದುವರೆದ ಸಮುದಾಯಗಳು ಒಗ್ಗಟ್ಟಾಗಿ, ಯಾವ ಜಾತಿಯ ಸಂಕೋಲೆ ಇಡೀ ಹಿಂದೂ ಸಮುದಾಯ ಒಗ್ಗಟ್ಟಾಗಿ ಅಲ್ಲಿ NDAಗೆ ಸಪೋರ್ಟ್ ಮಾಡ್ತು,
ಅದೇ ರೀತಿಯ ಒಗ್ಗಟ್ಟನ್ನು ಕರ್ನಾಟಕದ ಹಿಂದೂಗಳು ಕೂಡ 100% ತೋರಿಸ್ತಾರೆ. ಆ ಒಗ್ಗಟ್ಟನ್ನು ಮಾಡಿಸ್ಬೇಕಾಗಿರ್ತಕ್ಕಂಥ ಕಾರ್ಯ ಬಿ ಜೆ ಪಿಯ ಹೆಗಲ ಮೇಲಿದೆ. ಬಿಹಾರ ಚುನಾವಣೆ ಇವನ್ ಸಿದ್ದರಾಮಯ್ಯನವರ ರಾಜಕಾರಣಕ್ಕೂ ಕೂಡ ದೊಡ್ಡ ಎಚ್ಚರಿಕೆ ಗಂಟೆ, ಕಾಂಗ್ರೆಸ್ಗೂ ಕೂಡ. ಯಾಕೆಂತೇಳಿ ಇಲ್ಲೇನು ಅಹಿಂದ ಒಟ್ಟನೆ ನೆಚ್ಕೊಂಡವರು ರಾಜಕಾರಣ ಮಾಡ್ತಾಯಿದ್ರು, ಇವತ್ತು ಅದೇ ಅಹಿಂದ ಸಮುದಾಯ ಎನ್ ಡಿ ಎ ಪರವಾಗಿ ಗಟ್ಟಿಯಾಗಿ ನಿಂತಿರೋದು ಕಾಂಗ್ರೆಸ್ನ ವಿಚ್ಛಿದ್ರಕಾರಿ ಮನಸ್ಥಿತಿಯನ್ನು ದೂರ ತಳ್ತಾ ಇದೆ. ಇವತ್ತು ಏನು ಬೂದ್ಗಜ ಹಾಕೊಂಡು ಹುಡ್ಕೋಬೇಕ್ರಿ ಅಲ್ಲಿ ಬಿಹಾರಲ್ಲಿ ಕಾಂಗ್ರೆಸ್ ಎಲ್ಲಿದೆ ಅಂತೇಳಿ. ಆ ದಿನಗಳು ಕರ್ನಾಟಕದಲ್ಲೂ ಕೂಡ ದೂರ ಇಲ್ಲ. ಎಷ್ಟು ದಿನ ಅಂಥೇಳಿ ಜಾತಿ ಹೊಡೆದ ರಾಜಕಾರಣ ಮಾಡ್ತಿದ್ರಿ. ಹಿಂದೂಗಳು ಯಾವತ್ತೂ ಒಂದೇನೆ. ಆ ಹಿಂದೂಗಳ ಒಗ್ಗಟ್ಟಿನ ಸ್ವರೂಪ ಬರೋ ದಿವಸಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕಾಣಿಸುತ್ತೆ, ಕರ್ನಾಟಕದಲ್ಲಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ನಮಸ್ಕಾರ.